ಮತ್ತು ಇಸ್ರೇಲ್ ಯುದ್ಧ ಇನ್ನೂ ನಿಂತಿಲ್ಲ. ಮತ್ತಷ್ಟು ಉಲ್ಬಣಿಸಿದೆ ಇರಾನ್ ಇಸ್ರೇಲ್ ಯುದ್ಧಕಾಂಡ. ಹಾರ್ಮುಜ್ ಜಲಸಂಧಿ ಸಂಘರ್ಷಕ್ಕೆ ಭಾರತದ ಗ್ಯಾಸು ಕೂಡ ಸಂಕಷ್ಟ ಉಂಟಾಗಿದೆ. ಮತ್ತಷ್ಟು ಉಲ್ಬಣಿಸಿದ ಇರಾನ್ ಇಸ್ರೇಲ್ ಯುದ್ಧಕಾಂಡ. ಹಾರ್ಮುಜ್ ಜಲಸಂಧಿ ಸಂಘರ್ಷ ಭಾರತಕ್ಕೂ ಬಂದು ತಟ್ಟಿದೆ. ಹಾರ್ಮುಜ್ ಜಲಸಂಧಿ ಬಂದ್ ಆದ್ರೆ ಭಾರತಕ್ಕೆ ಇಂಧನ ಕೊರತೆಯಾಗುತ್ತಾ? ಖಂಡಿತ. ಯುದ್ಧದ ಕಿಚ್ಚು ಹತ್ತಿದ್ರೆ ಭಾರತದ ಅಡುಗೆ ಅನಿಲಕ್ಕೂ ಕೂಡ ಕುತ್ತು. ಭಾರತಕ್ಕೆ 80-85% LPG ಗಲ್ಫ್ ದೇಶಗಳಿಂದಲೇ ಪೂರೈಕೆ ಆಗ್ತಿರೋದು. ಹಾರ್ಮುಜ್ ಜಲಸಂಧಿ ಏಕೆ ಅಷ್ಟೊಂದು ಮುಖ್ಯ? 7 ಸಮುದ್ರಗಳ ದಾಟಿ ಇರಾನ್ ಮತ್ತು ಅಮೆರಿಕಾದಲ್ಲಲ್ವ ಯುದ್ಧ ನಡೀತಿರೋದು. ಹಾವೇರಿಲ್ ಕೂತ್ಕೊಂಡವನಿಗೆ, ಯಾದಗಿರಿಲ್ ಕೂತ್ಕೊಂಡವನಿಗೆ ನನಗೇನು ಸಮಸ್ಯೆ ಅಂತ ಅನ್ಕೋಬೇಡಿ. ನಮ್ಮ ಬುಡಕ್ಕೆ ಬಡದಾಗ ನಮ್ಗೆ ಅರಿವಾಗುತ್ತೆ. ಭಾರತಕ್ಕೆ ನಿತ್ಯ 2.7 ಮಿಲಿಯನ್ ಬ್ಯಾರೆಲ್ ಕಚ್ಚಾ ತೈಲ ಇಲ್ಲಿಂದಲೇ ಪೂರೈಕೆ ಆಗ್ತಾ ಇರೋದು ಮಧ್ಯಪ್ರಾಚ್ಯದಿಂದ. ಚೀನಾ ನಂತರ 2ನೇ ಅತಿ ದೊಡ್ಡ LPG ಆಮದುದಾರ ದೇಶ ಅಂದ್ರೆ ಭಾರತ. ನಾವು ಬರಮಾಡಿಕೊಳ್ತಾ ಇದೀವಿ, ಆಮದು ಮಾಡಿಕೊಳ್ತಾ ಇರೋದು. ಸರಬರಾಜು ನಿಂತರೆ ನಮಗೆ ಅಂತಿಂತ ಕಷ್ಟ ಅಲ್ಲ. ಈ ಹಾರ್ಮುಜ್ ಜಲಸಂಧಿ ಇದೆಯಲ್ಲ, ಹಾರ್ಮುಜ್ ಜಲಸಂಧಿ ಅನೇಕ ದೇಶಗಳ ಜೀವ ನದಿ, ಜೀವ ಸಮುದ್ರ ಇದ್ದ ಹಾಗೆ. ನಾವು ಒಂದು ವಸ್ತುವನ್ನ ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ಆಮದು ಮಾಡಿಕೊಳ್ತಾ ಇದ್ದೀವಿ, ಅದು ಜಲಮಾರ್ಗದ ಮುಖಾಂತರವಾಗಿ ಅನ್ನುವುದಿದ್ದರೆ ಅದಕ್ಕೆ ಪ್ರಮುಖವಾದ ಸೇತುವೆನೇ ಈ ಹಾರ್ಮುಜ್ ಜಲಸಂಧಿ. ನಿಮ್ಮ ಗಂಟ್ಲು ಮಧ್ಯದಲ್ಲಿ ಇಡ್ಲಿ ಬಾಕಿ ಆದರೆ ಹಿಂಗಾಗುತ್ತೋ, ಈಗ ಭಾರತಕ್ಕೆ ಅದೇ ಸ್ಥಿತಿ ಬಂದಿರೋದು. ಹಾರ್ಮುಜ್ ಜಲಸಂಧಿ ಬ್ಲಾಕ್ ಆಗಿದೆ. ವಸ್ತುಗಳು ನಾವು ಆಮದು ಮಾಡಿಕೊಳ್ತಾ ಇದ್ದೀವಿ, ಆ ವಸ್ತುಗಳು ಭಾರತಕ್ಕೆ ರೀಚ್ ಆಗಬೇಕು ಅಂದರೆ ಹಾರ್ಮುಜ್ ಜಲಸಂಧಿಯನ್ನು ದಾಟ್ಕೊಂಡು ಬರಬೇಕು. ಅಲ್ಲವರು ಬ್ಲಾಕ್ ಮಾಡಿ ಕೂತ್ರೆ ಹೆಂಗೆ ಬರುತ್ತೆ? ಒಂದು ಕಡೆ ಯುದ್ಧ ನಿಲ್ತಾ ಇಲ್ಲ, ಕ್ಷಿಪಣಿಗಳು ಒಂದೊಂದು ರೀತಿಯಲ್ಲಿ ಅಪ್ಪಳಿಸ್ತಾ ಇದೆ. ಇರಾನ್ ಇಸ್ರೇಲ್ ಅಮೆರಿಕ ಪರಸ್ಪರ ಜಿದ್ದಿಗೆ ಬಿದ್ದು ಯುದ್ಧವನ್ನು ನಿಲ್ಲಿಸುವ ಯಾವ ಇರಾದೆಗೂ ಬಂದಿಲ್ಲ. ಹಾಗಾದರೆ LPG ಗ್ಯಾಸ್ ಸಿಲಿಂಡರ್ ಬೆಲೆ ಗಗನಕ್ಕೇರ್ತಾ ಹೋದರೆ ಏನು ಗತಿ ಆದೀತು ಭಾರತದಲ್ಲಿ? ಮೊದಲೇ ಅತ್ತೆ ಸೊಸೆ ಜಗಳ ಭಾರತದಲ್ಲಿ ವಿಪರೀತ. ಅದರಲ್ಲೊಂದು ಈ ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಕೆ ಆದಾಗ ಅತ್ತೆಗೊಂದು ಸೋಗು, ಸೊಸೆಗೂ ಒಂದು ಸೋಗು. ಈ ಸೋಗಲ್ಲಿ ಮತ್ತೊಂದು ಕಾಳಗವೇ ಸೃಷ್ಟಿಯಾದೀತು. ಒಟ್ಟಾರೆ ಭಾರತದಲ್ಲಿ ಗ್ಯಾಸ್ ಸಿಲಿಂಡರ್ ಬೆಲೆ ಗಗನಕ್ಕೇರ್ತಾ ಇದೆ. ಸಾಮಾನ್ಯ ಜನರ ಜೇಬಿಗೂ ಕೂಡ ಕತ್ತರಿ ಬೀಳೋ ಸಾಧ್ಯತೆಗಳಿದೆ. ಹಾರ್ಮುಜ್ ಜಲಸಂಧಿ ಬ್ಲಾಕ್ ಆದ ಹಿನ್ನೆಲೆಯಲ್ಲಿ ಅನೇಕ ಭಾರತವೂ ಸೇರಿ ಏಷ್ಯಾ ಖಂಡದ ಅನೇಕ ದೇಶಗಳು ಕೂಡ ಸಂಕಷ್ಟಕ್ಕೀಡಾಗಿದೆ. ಸೊ ಹಾಗಾದರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಅಪ್ಡೇಟ್ಸ್ಗಳನ್ನು ಗಮನಿಸೋದಾದರೆ, ಸಾಮಾನ್ಯ ಜನರ ಜೇಬಿಗೆ ಕತ್ತರಿ, ಬೆಲೆ ಏರಿಕೆ ಗ್ಯಾರಂಟಿ. ನೀವು ಬೇಡ ಅಂದ್ರೂ ಜಾಸ್ತಿ ಆಗುತ್ತೆ. ತೈಲ ಬೆಲೆ ಏರಿಕೆಯಾದರೆ ಹಣದುಬ್ಬರ ಹೆಚ್ಚಾಗುವ ಭೀತಿ. ಹಣದುಬ್ಬರ ಹೆಚ್ಚಾಗುತ್ತೆ. ಬ್ಯಾಲರ್ಗೆ $10 ಏರಿಕೆಯಾದರೆ ಹಣದುಬ್ಬರ 0.25% ಜಿಗಿತ. ಸರ್ಕಾರ ತೆರಿಗೆ ಇಳಿಸದಿದ್ದರೆ ಪೆಟ್ರೋಲ್ ಡೀಸೆಲ್ ಬೆಲೆ ಗಗನಕ್ಕೆ. ನೀರು ಹಾಕೊಂಡು ಓಡಿಸ್ಬೇಕು ನಾಳೆ ದಿನ ಗಾಡಿ. ರಷ್ಯಾ ತೈಲ ಭಾರತಕ್ಕೆ ಪರ್ಯಾಯವಾಗಬಹುದಾ? ಭಾರತ ತಲುಪೋದಕ್ಕೆ 45 ದಿನಗಳ ಸುದೀರ್ಘ ಅವಧಿ ಬೇಕು. ನಾಳೆ ನಾಡಿದ್ರಲ್ಲಿ ರೀಚ್ ಆಗುತ್ತೆ ಅನ್ಕೊಳ್ಳಕ್ಕೂ ಆಗಲ್ಲ. ಗೊಬ್ಬರ, ಪ್ಲಾಸ್ಟಿಕ್ಕು, ವಜ್ರೋದ್ಯಮದ ಮೇಲೆ ಯುದ್ಧದ ಕರಿ ನೆರಳು ಬಿದ್ದಿದೆ. ಸಾಮಾನ್ಯ ಜನರ ಜೇಬಿಗೆ ಕತ್ತರಿ. ನಿಜಕ್ಕೂ ಕೂಡ ಇದು ಕತ್ತರಿನೇ. ಭಾರತದಲ್ಲಿ ಈಗಾಗಲೇ ಶೇಖರಣೆಯಾಗಿರುವ ತೈಲಗಳು ಎಷ್ಟಿದೆ ಅಂತ ಕೇಳಿದ್ರೆ ಇನ್ನೊಂದು 20 ದಿನ. ಅದಾದ ಮೇಲೆ ಆ ಬ್ಯಾರಲ್ನ ಬಗ್ಗಿಸಿದ್ರೂ ಒಂದು ಹನಿ ಬೀಳೋದಿಲ್ಲ. ನಾವು ತೈಲವನ್ನು ಭಾರತದಲ್ಲಿ ಉತ್ಪಾದನೆ ಮಾಡ್ತಿಲ್ಲ. ಕೋಲಾರಕ್ಕೆ ಹೋದರೆ ಅಗದ್ರೆ ಚಿನ್ನ ಸಿಗಬಹುದು ಹೊರತಾಗಿ ಪೆಟ್ರೋಲು ಡೀಸೆಲ್ ಸಿಗೋದಿಲ್ಲ. ವೈಟ್ ಪೆಟ್ರೋಲ್ನಂತಹ ಕಾಸ್ಟ್ಲಿ ತೈಲಗಳನ್ನು ಖರೀದಿ ಮಾಡ್ತಿರೋದು ವಿದೇಶದಿಂದ. ಇರಾನ್ ಜೊತೆಗೆ ರೂಪಾಯಿ ಲೆಕ್ಕದಲ್ಲಿ ತಗೊಳ್ತಾ ಇದ್ವಿ. ಅಮೆರಿಕಾದ ಮುದಿಯ ಭಾರತಕ್ಕೆ ತಾಕೀತು ಮಾಡ್ದ, ತಗೋಬೇಡಿ ನೀವು ಅಂತ. ನಾವು ಬಿಟ್ವಿ. ಅದಾದ ನಂತರ ರಷ್ಯಾ ಕಡಿಮೆ ಬೆಲೆಯಲ್ಲಿ ತೈಲ ಕೊಡ್ತಿದೆ ಅಂತ ಹೇಳಿ ಅಲ್ಲಿ ಕೈ ಹಾಕಿದ್ವಿ. ನಮ್ಮನ್ನು ಕಂಟ್ರೋಲ್ ಮಾಡ್ತಾ ಇರೋದು ಮುದಿಯ ಆಗಿದ್ರಿಂದ ರಷ್ಯಾದ ವ್ಯವಹಾರವನ್ನು ನಿಲ್ಲಿಸಬೇಕು ಅಂತ ಹೇಳಿ ಭಾರತಕ್ಕೆ ಥ್ರೆಟ್ ಮಾಡ್ದ. ಆಗಲೂ ಕೂಡ ತಲೆ ಬಗ್ಗಿಸ್ಕೊಂಡು ಆತನ ಮಾತನ್ನು ಶಿರಸಾವಹಿಸಿ ಪಾಲನೆ ಮಾಡಿದ್ವಿ. ಈಗ ನಮಗೆ ಕೊಡ್ತಾ ಇರೋದು ಯಾರು? ನಾವು ಯಾರ ಜೊತೆ ವ್ಯವಹಾರವನ್ನು ನಿಲ್ಲಿಸಿದ್ವೋ ಅದೇ ರಷ್ಯಾ ನಿಮಗೆ ಕೊಡ್ತೀವಿ ಅಂತ ಹೇಳ್ತಾ ಇದೆ. ಆದರೆ ರಷ್ಯಾದ ಪುಟಿನ್ ಹೇಳಿದ ರೇಟಿಗೆ ತಗೋಬೇಕು ನಾವು. ಬೇಡ ಅಂದರೆ ಸಿಗೋದಿಲ್ಲ. ಬೇಕು ಅಂದರೆ ರಷ್ಯಾದ ತೈಲವನ್ನೇ ಖರೀದಿ ಮಾಡಬೇಕು. ಆತ ಹೇಳಿದ ರೇಟನ್ನು ಕೊಟ್ಟು ಖರೀದಿ ಮಾಡ್ತಾ ಇದ್ದೀವಿ. ಸಾಮಾನ್ಯ ಜನರ ಜೇಬಿಗೆ ಕತ್ತರಿ. ಇದು ಇಲ್ಲಿಗೆ ನಿಂತಿಲ್ಲ. ಮುಂದುವರಿಯುತ್ತಾ ಕೋಟಿ ಭಾರತೀಯರ ಭವಿಷ್ಯದ ಮೇಲೆ ಕಾರ್ಮೋಡ, ಕಪ್ಪು ಛಾಯೆ ಸ್ಪರ್ಶ. ಗಲ್ಫ್ ರಾಷ್ಟ್ರಗಳಲ್ಲಿ ಕೆಲಸ ಮಾಡುತ್ತಿರುವ 1 ಕೋಟಿ ಭಾರತೀಯರು ವಿದೇಶಿ ಹಣ ಟ್ರಾನ್ಸ್ಫರ್ ಆಗುತ್ತೆ ಭಾರತಕ್ಕೆ.
1 ಕೋಟಿ ಅನಿವಾಸಿ ಭಾರತೀಯರ ಸುರಕ್ಷತೆಯೇ ಈಗ ದೊಡ್ಡ ಚಿಂತೆ. ಪೆಟ್ರೋಲು ಡೀಸೆಲು ಆಮೇಲೆ ಮಾತಾಡೋಣ. ಭಾರತೀಯರ ಜೀವ ಮತ್ತು ಜೀವನ ಅತಿ ಮುಖ್ಯ. ಚೀನಾದ ಒಬ್ಬ ಪ್ರಜೆ ಯುದ್ಧದಲ್ಲಿ ಸತ್ತೋದಾಗ ಚೀನಾದ ಅಧ್ಯಕ್ಷ ಎದೆ ಒಡಕಂಡ. ನಮ್ಮದೋ ಕೋಟಿ ಲಕ್ಷಾಂತರ ಜನ ಭಾರತೀಯರಿದ್ದಾರೆ. ಕೇರಳದಂತಹ ರಾಜ್ಯಗಳ ಆರ್ಥಿಕ ಸ್ಥಿತಿ ಬುಡಮೇಲಾಗುವ ಭೀತಿ ಇದೆ. ಕೇರಳದಲ್ಲಿ ಅದೆಷ್ಟೋ ಜನ ಭಾರತೀಯರು ವಿದೇಶಕ್ಕೆ ಹೋಗ್ತಾರೆ. ಕೋಟಿ ಭಾರತೀಯರ ಭವಿಷ್ಯದ ಮೇಲೆ ಕಾರ್ಮೋಡ. ನಾನಾ ಕನಸುಗಳನ್ನು ಕಟ್ಕೊಂಡು ವಿದೇಶದಲ್ಲಿ ಕೆಲಸ ಮಾಡ್ತಿರೋ ಅನೇಕ ಜನ ಇದ್ದಾರೆ ಭಾರತೀಯರು. ವಿಶೇಷವಾಗಿ ಕರ್ನಾಟಕದಲ್ಲಿ ಸಾವಿರಾರು ಜನ ವಿದೇಶದಲ್ಲಿ ಈಗಲೂ ಕೂಡ ಈ ಯುದ್ಧದ ಭೀತಿಯ ಚಕ್ರವ್ಯೂಹದಲ್ಲಿ ಸಿಕ್ಕಾಕೊಂಡಿದ್ದಾರೆ. ವಿಶೇಷ ವಿಮಾನ ಕಳಿಸೋ ಕೆಪಾಸಿಟಿ ನಮಗಿರ್ಬೋದು. ಹೆಂಗೆ ಕಳಿಸ್ತೀರಿ? ವಾಯುಮಾರ್ಗ ನಮ್ಮದೇ, ವಿಮಾನ ನಮ್ಮದು, ವಾಯುಮಾರ್ಗ ಯಾರ್ದು, ಜಲಮಾರ್ಗ ಯಾರ್ದು? ಯುದ್ಧದ ಕರಿಮೋಡ ಅನೇಕ ಅನಿವಾಸಿ ಭಾರತೀಯರನ್ನು ಕಾಡ್ತಾ ಇದೆ. ಅನೇಕ ಅನಿವಾಸಿ ಭಾರತೀಯರನ್ನು, ವಿದೇಶದಲ್ಲಿರ್ತಕ್ಕಂತಹ ಭಾರತೀಯರನ್ನು. ಇಸ್ರೇಲ್ನಲ್ಲಿ ಭಾರತೀಯರಿಲ್ವಾ ಇದ್ದಾರೆ, UAEನಲ್ಲಿ ಭಾರತೀಯರಿಲ್ವಾ ಇದ್ದಾರೆ, ಇರಾನ್ನಲ್ಲಿ, ಬೆಹ್ರೇನ್ನಲ್ಲಿ, ಕುವೈಟ್ನಲ್ಲಿ, ಹೀಗೆ ಎಲ್ಲ ದೇಶದಲ್ಲೂ ಯುದ್ಧದ ಭೀತಿಗೆ ಯಾವ್ಯಾವ ದೇಶಗಳು ತುತ್ತಾಗಿದ್ದಾವೋ ಆ ಎಲ್ಲ ದೇಶದಲ್ಲೂ ಕೂಡ ಭಾರತೀಯರಿದ್ದಾರೆ. ಆ ಭಾರತೀಯರಿಗೀಗ ಸಂಕಷ್ಟಗಳು ಎದುರಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.